ನಮಸ್ಕಾರ. ಬಹಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು ZEE5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹೋಮ್ಸೂರ್ ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಆ್ಯಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ಹೋಮ್ಸೂರ್ ಸರ್ ಸಿಕ್ಕಿದಾಗೆಲ್ಲನೂ ಈ ಥರದೊಂದು ಸ್ಪೇಸ್ ಕನ್ನಡದಲ್ಲೆಲ್ಲ ವೆಬ್ ಸೀರೀಸ್ ಮಾಡಬೇಕು, ಟ್ರೈ ಮಾಡಬೇಕು ಅಂತ ತುಂಬ ಸರಿ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದಮೇಲೆ ಚೂರು ಆ್ಯಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ. ಏನು ಅಂದರೆ ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟ್ರಿಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೊಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, ₹1000 ಬರ್ಬೋದು, ₹1,00,000 ಬರ್ಬೋದು. ಆದರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದರೆ ನೀವು ಒಂದು ರೆಡಿ ಮಾಡಿ ಎಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲ್ಯಾಟ್ಫಾರ್ಮ್ ಟು ಬೈ ಇಟ್. ಆ್ಯಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲ್ಯಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಆವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿನಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲ್ಯಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನು ZEE5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನನ್ನ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದೊಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾರಿದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನನಗೆ ಮುಂಚೆಯಿಂದ ಪರಿಚಯ ಇದ್ರು. ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ದು, ನಾವಿಬ್ಬರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿತ್ತೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತೊಗೊಂಡ್ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಭಾಳ ಖುಷಿ. ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ ಅದನ್ನು ನಾನು ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನು ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂಥ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರಲಿ, ನಮ್ಮ ತಾಯಿಯವ್ರಿಗಾಗಿರಲಿ, ಅಲ್ಲಿ ನಾಟಕಗಳು ಅಲ್ಲಿ ಕೊಟ್ಟಂಥ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿಯಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರುವಾಯಿತು. ತುಂಬ ಬ್ಯೂಟಿಫುಲ್ಲಾಗಿ ಸುಹಾನ್ ಅದನ್ನು ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತೊಗೊಂಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನು ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನು, ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂಥ ಇಲ್ಲ ಇದು ನಿಜವಾಗ್ಲೂ ಆಸ್ ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸ್ ಆಗಿದ್ದೂ ಈ ಸ್ಪೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರ್ ಸೇಫ್. ಓಕೆ, ಚೆನ್ನಾಗಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದರೆ ಇವಾಗಿನ್ನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್. ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನೂ ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇ, ಆ್ಯಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದಿನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಾಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿಯವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿಯವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವ್ರು ತುಂಬ ಖುಷಿ ನೋಡ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾನು ಲಿಸ್ಟಲ್ಲಿದೆ, ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 83 ಜನ
ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆಮೇಲೆ ಸಿನಿಮಾ ಮಾಡಿರೋರು, ಅಥವಾ ಇದು ತುಂಬ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರನ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನು ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದರೂ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಈವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಅವಿನಾಶ್ ಸರ್ ನಾನು ಆಯಿತು ಬಂದು ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನು ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದವ್ರು ಹೇಳಿದ್ರಲ್ಲ ರಾಮು ಮತ್ತು ಸೂರಜ್ ಅಂತ. ಸೊ ಹಾಗಾಗಿ ಅವರು ಕೂಡ ತುಂಬ ಸಪೋರ್ಟಿವ್ ನಿಂತ್ಕೊಂಡು ಇದನ್ನು ಸೌದತ್ತಿಲೆಲ್ಲ ಶೂಟಿಂಗ್ ಪುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ZEE5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಶಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ, ನಮ್ಮ ZEE ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ, ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕಥೆ ಮಾಡಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸೌದತ್ತಿ ನನ್ನ ಹತ್ರ ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನನ್ನ ಮಡ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ದರಿಂದ. ಆಮೇಲೆ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದ ಅಂಶ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ಅವರು, ಡಾಕ್ಟರ್ ಆಗಿರಲಿ, ಬೇರೆ ಲಾಯರ್ ಆಗಿರಲಿ, ಪೊಲೀಸ್ ಆಗಿರಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಮನುಷ್ಯ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ಥರ ಪ್ಲೇ ಮಾಡ್ಬೋದು ಅನ್ನೋದನ್ನು ಕಥೆ ಹೇಳಬೇಕಾದ್ರೇ ನನಗೆ ಸುಹಾನ್ ಭಾಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಭಾಳ ಇಷ್ಟ ಆಗಿದ್ದರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಭಾಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರಬಹುದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ಲೇ ಇತ್ತು ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ ಇವೆಲ್ಲವೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಶೇಷವಾಗಿ ಕನ್ನಡ ZEE5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ. ನಮ್ಮ ಆಡಿಯನ್ಸ್ಗೆ ಕನ್ನಡಕ್ಕೆ ಒಂದು OTT ಪ್ಲ್ಯಾಟ್ಫಾರ್ಮನ್ನು ಬಹಳ ಸಕ್ರಿಯವಾಗಿ, ತುಂಬ ಆ್ಯಕ್ಟಿವ್ ಆಗಿ ಇದನ್ನು ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆಯ ವಿಷಯ. ಕಥೆಗಳು ಬರ್ತವೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನೂ ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಕನ್ನಡದಿಂದ, ಕನ್ನಡ ZEE5ಇಂದ ನಮಗೆ ಬರ್ತಾ ಇದೆ ಆ್ಯಸ್ ಆ್ಯಕ್ಟರ್ಸ್ ಆಲ್ಸೋ. ಗೊತ್ತಿಲ್ಲ ಸರ್ ನನಗೆ. ಹೌದು ಹೌದು ಹೌದು, ಯಾಕೆ ನಾನೊಂಥರ ಕೇಸ್ ಆಗ್ಬಿಟ್ಟಿದ್ದೀನಿ ಅಂತ, ಕೇಸ್ ಸ್ಟಡಿ ಥರ ಆಗ್ಬಿಟ್ಟಿದ್ದೀನಿ ಅಂತ. ಅದು ಯಾಕೆ ಗೊತ್ತಿಲ್ಲ. ಒಂದು ನಾನು ಪೊಲೀಸ್ ಅಂದ್ಮೇಲೆ ಕೇಸ್ ತಾನೇ ಅವ್ನು ನೋಡ್ತಾನೆ, ಅವನೇನು ಆಪರೇಷನ್ ಮಾಡೋಕ್ಕಾಗ ಅಲ್ಲ. ಪೊಲೀಸ್ ಅಂತ ಅವ್ನ ಕೆಲಸ ಇದ್ರೆ ಯಾರಾದ್ರೂ ಅವ್ನ ಕೇಸಸ್ ಬರುತ್ತೆ. ಹಾಸ್ಪಿಟಲ್ ಆಪರೇಷನ್ ಮಾಡೋಕ್ಕಾಗತ್ತಾ? ಪೊಲೀಸ್ ಪಾತ್ರನೇ ಬರ್ತಾ ಇದೆ ಅಂತ ಕ್ವಶನ್ ಓಕೆ ಮಗ ನನಗೆ. ಆದ್ರೆ ನೀನ್ ಪೊಲೀಸ್ ಮಾಡ್ತಿದ್ರೆ ಕೇಸಸ್ ನೋಡ್ಕೊಂಡ್ ಬರ್ತಿದ್ರೆ ಅವ್ನು ಬೇಡ ಅಂದ್ರೂ ಅದೇ ಮಾಡ್ಬೇಕು ಅಂತ. ಅವ್ರು ಕೇಳಕ್ ಬಂದಿದ್ದು ಪೊಲೀಸ್ ಪಾತ್ರ ಯಾಕೆ ಅಂತ ಅಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊದಲು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇದ್ರ ಮೂಲಕ ಹೆಸರು ಕೊಟ್ಟಂತ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಆ ಚಿತ್ರತಂಡಕ್ಕೆ, ನಮ್ಮ
ದೇವಿ ಪ್ರಸಾದ್, ಸಾತ್ವಿಕ್ ಇವರೆಲ್ಲ ಆ ಕಥೆ ಮಾಡಿದಾಗ ಅದು ಒಂದು ವಿಶೇಷವಾದ ಹೆಸರನ್ನ ಕೊಡ್ತು, ವಿಶೇಷವಾದ ಬಲವನ್ನು ಕೊಡ್ತು. ಆಸ್ ಅನ್ ಆಕ್ಟರ್ ನನ್ನ ಕರಿಯರ್ಗೆ ಒಂದು ಬಲ ಕೊಡ್ತು, ನನಗೆ ಬೇಕಾಗಿದ್ದಂಥ ಒಂದು ಬಲ. ಆಮೇಲೆ ಈಗ ನಾನು ಯಾವುದನ್ನು ಚೂಸ್ ಮಾಡ್ತಿಲ್ಲ. ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವನ್ ಕೈಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದರೆ ವಿಭಿನ್ನವಾಗಿರುವಂಥ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು 3 ಎಪಿಸೋಡ್ ನೋಡಿದ್ರಲ್ಲ, ಈ 3 ಎಪಿಸೋಡಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಹಿ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್. ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಬೇರೆ ಪ್ರಾಜೆಕ್ಟ್ ಇರ್ತಾರೆ, ಅಲ್ಲೆಲ್ಲೋ ಒಂದು ಏನಿರುತ್ತೆ, ಒಂದು ಕಮಾಂಡ್ ಇರುತ್ತೆ ಅಥವಾ ಒಂದು ಲೌಡ್ನೆಸ್ ಇರುತ್ತೆ, ಒಂದು ಅಬ್ಬರ ಇರುತ್ತೆ, ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಇದರಲ್ಲಿ ಅದೆಲ್ಲ ಯಾವುದು ಕೂಡ ಇವನ್ ಸಹಾಯಕ್ಕೆ ಬರ್ತಿಲ್ಲ. ಅದು ಇವನ್ ಟಫ್ನೆಸ್ ಇರ್ಬೋದು, ಇವನು ಡ್ಯೂಟಿ ಕಾನ್ಷಿಯಸ್ ಇರ್ಬೋದು, ಯಾವುದು ಇವನ್ ಸಹಾಯಕ್ಕೆ ಬರ್ತಿಲ್ಲ. ಇವನನ್ನ ಆಡಿಸ್ತಾ ಹೋಗುತ್ತೆ. ನನಗೆ ಆ ಒಂದು ಸ್ಪೇಸಲ್ಲಿ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೆ ಬಹಳ ದೊಡ್ಡ ಅವಕಾಶ ರಾಕ್ಷಸ ವೆಬ್ ಸೀರೀಸ್ನ SI ಹನುಮಪ್ಪನ ಕ್ಯಾರೆಕ್ಟರು. ಆಮೇಲೆ ಇದರ ಭಾಷೆ ತುಂಬ ಇಷ್ಟಪಟ್ಟು ಕಲಿತು ಕನ್ನಡ ಕಲಿಬೇಕು ಅಂತಲ್ಲ, ಆದರೆ ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ ಇನ್ನೂ ಆಳವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ. ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ. ಅಲ್ಲಿ ನನಗೆ ಶ್ರೀಕಾಂತ್ ಸರ್ ಇದ್ರು, ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಅಲ್ಲಿ ಸಿನಿಮಾ ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾರೆ ಜಹಾಂಗೀರ್ ಸರು, ಅಪ್ಪಣ್ಣ ಅವರು, ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ. ಸುಹಾನ್ ಅವರು ಉತ್ತರ ಕರ್ನಾಟಕದ ಭಾಷೆ ಕೂಡ ನಾನು ಸುಮಾರು ಸಲ ಆ ರೆಫರೆನ್ಸ್ ಕೂಡ ತೊಗೊಂಡಿದ್ದೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ. ಕೆಲಸ ಮಾಡ್ತಾ ಇರಬೇಕು ಅಂತ ಸರ್, ನನಗೇನಿಲ್ಲ. ನನಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ನನಗೆ ಅಂತ ಬಂದಾಗ, ನನಗೆ ಕೆಲಸ ಸಿಗ್ತಿದೆಯಲ್ಲ, ನನಗೆ ಕೆಲಸ ಕೊಡುವಂಥ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ. ಅಂದರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ, ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ಥರದಂಥ ಸಿನಿಮಾ, ಟೆಲಿವಿಷನಲ್ಲಿ ಕೆಲಸ ಮಾಡೋದಾಗಲಿ, ಇವಾಗ ವೆಬ್ ಸೀರೀಸ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಮಾತ್ರ ಅಂತಲ್ಲ, ಬಹಳಷ್ಟು ಜನರಿಗೆ ಈ ವೆಬ್ ಸೀರೀಸಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ಅದು ನಿಧಾನಕ್ಕೆ ಓಪನ್ ಆಗಬೇಕು. ಅಂದರೆ ಅವ್ರಿಗೆ ಬೇಕಲ್ಲ, ಅಂಥ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ, ಅಂಥ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ, ಆ ಥರ ಒಂದು ತಂಡ ಬೇಕಾಗುತ್ತೆ. ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನ್ನ ಪುಣ್ಯ ಗೊತ್ತೈತೆ ನನಗೆ. ಯಾಕಂದ್ರೆ ನೀವು ಎಲ್ಲರಿಗೂ ಗೊತ್ತೈತಿ ನಾನು ಹುಬ್ಳಿ ಹುಡುಗಿ. ಸೊ ನನ್ನ ಮೊದಲನೇ ವೆಬ್ ಸೀರೀಸ್ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜ್ಯೋತಿ ಅನ್ನೋ ಮುದ್ದಾದ ಪಾತ್ರ 3 ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸುಂದರವಾಗಿ ನನ್ನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ. So that's why first of all I'd like to thank the entire team, Z5, Deepak sir, Pradeep ಅವ್ರಿಗೆ especially and ತರುಣ್ ಸುಧೀರ್ ಸರ್. ಸೊ ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನಷ್ಟು ಖುಷಿ ಏನಂದರೆ ಅದ್ಭುತವಾದಂತಹ ಕಲಾವಿದರು. ಆ್ಯಂಡ್ ಮುಖ್ಯವಾಗಿ ನಾನು ಆವಾಗ ತುಂಬ ಮೂವೀಸ್ ಎಲ್ಲ ಮಾಡುವಾಗ ತುಂಬ ಆಸೆ ಇತ್ತು ನನಗೆ ನಮ್ಮ ಚಿನ್ನಾರಿ ಮುತ್ತ ಅವ್ರ ಜೊತೆ ಒಂದು ಸಲ ನಟನೆ ಮಾಡಬೇಕು ಅಂತ. ಆ್ಯಂಡ್ ಕೊನೆಗೂ ಅದು ಆಸೆ ಈಡೇರಿತು. ಆ್ಯಂಡ್ ತುಂಬ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಸುಹಾನ್ ಸರ್ ಡೈರೆಕ್ಟರ್, ಈಸ್ ಅಮೇಝಿಂಗ್. ಮಂಗಳೂರವರಾದರೂ ಎಲ್ಲ ಕಡೆಯ ಒಂದು ಏನಂತಾರೆ ಅಲ್ಲಿರೋ ಈಸ್ ಜಸ್ಟ್ ಸೋ ಕ್ರಿಯೇಟಿವ್. ಎಲ್ಲ ಕಲಿಬೇಕು, ಎಲ್ಲ ಹೇಳ್ಕೊಡ್ಬೇಕು ಅನ್ನೋ. ಸೊ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಫ್ರಮ್ ಹಿಮ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ 3 ಎಪಿಸೋಡ್ಸಿಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಿದ್ರಿ ಅಣ್ಣಾರ. ಅಂದ್ರೆ ಹೌದಲ್ರಿ ಸರ್. ಅಂದ್ರೆ ಈಗ ನ್ಯಾಚುರಲಿ ಅಂದರೆ ನಿಜವಾದ ಕನ್ನಡದವಳಾಗಿ ನಾನು ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ಮತ ಎಲ್ಲನೂ ಇಷ್ಟಪಡುವಂತಹ ಒಂದು ಹೆಣ್ಣು ನಾನು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮಣ್ಣು, ನಮ್ಮ ಭಾಷೆ, ನಮ್ಮ ಹೆತ್ತವರು ಅಂತ ಬಂದಾಗ ಒಂದಿಷ್ಟು ಜಾಸ್ತಿ ಪ್ರೀತಿ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಬಂದ ತಕ್ಷಣ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಅಲ್ಲಿಯವ್ರು ಇಲ್ಲಿಯವ್ರು ಅಂದ ತಕ್ಷಣ ಶುರು ಹಚ್ಕೊತೇವೆ ನಾವು ಆ ಭಾಷೆನ. ಅಂಥದ್ರಾಗ ಇಂಥ ಒಂದು ಒಳ್ಳೆಯ ಅವಕಾಶ ದ್ಯಾಟು ವೆಬ್ ಸೀರೀಸ್ಗೆ ಫಸ್ಟ್ ಟೈಮ್ ನನಗೆ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಸೊ ಖುಷಿ ಆತ್ರಿ. ಹಾಂ
ಪಾತ್ರಗಳೆಲ್ಲ ನಿಮ್ಗೆ ನೋಡಿದಾಗ ಹೇಗೋ ಓವರ್ಟೇಕ್ ಮಾಡ್ದಂಗೆ ಅನಿಸ್ತಾ ಇದೆ. ಐ ಥಿಂಕ್ ಅದು ನಿಮ್ಮ ದೃಷ್ಟಿಕೋನ, ಬಟ್ ನನ್ನ ದೃಷ್ಟಿ ಐ ಥಿಂಕ್ ನಾನು ನೋಡುವಾಗ ಎಲ್ಲರೂ ತುಂಬ ಅದ್ಭುತವಾಗಿ ಯುನೋ ವೆರಿ ನ್ಯಾಚುರಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಬಟ್ ಐ ಥಿಂಕ್ ಒಂದು ಒಳ್ಳೆಯ ನಟಿ ಆಗೋದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಸುಹಾನ್ ಸರ್ ಆ ಒಂದು ಮೈಂಡ್ಸೆಟ್ಟಲ್ಲಿ, ಆ ಒಂದು ಮೂಡಲ್ಲಿ ನಮ್ಮನ್ನು ಶೂಟಿಂಗ್ ಸಮಯದಲ್ಲೂ ಅಷ್ಟು ಸೀರಿಯಸ್ನೆಸ್ಸಿಂದ ನಾವು ಶೂಟ್ ಮಾಡಿರೋದ್ರಿಂದ ಅದು ಇವತ್ತು ತೆರೆ ಮೇಲೆ ಕಾಣಿಸ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶೂಟಿಂಗ್ ಸಂದರ್ಭದಲ್ಲಿ ಏನಾದ್ರು ಒಂದಷ್ಟು ನಿಮ್ಮ ಭಾಷೆ ಸೌಲಭ್ಯ ಅಥವಾ ಆ ಪ್ರಾಂತ್ಯದ ವಿಚಾರವಾಗಿ ಏನಾದ್ರು ಡೈರೆಕ್ಟ್ಗೆ ನಾವು ಕರಾವಳಿ ಭಾಗದವರು ಹಾಂ ರೀ. ನೀವು ನಿಮ್ಮ ಭಾಗದವರು ಒಂದಷ್ಟು ಏನಾದ್ರು ಸಿಗ್ತಾ ನಿಮ್ಮ ಸಲಹೆ ಏನಾದ್ರು? ಸಲಹೆ ಐ ಥಿಂಕ್ ಕ್ರಿಯೇಟಿವಿಟಿ ಅಂತ ಬಂದಾಗ ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀರಾ. ಸೊ ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ಸೌದತ್ತಿಯಲ್ಲಿ ನಾವು ಶೂಟಿಂಗ್ ಮಾಡುವಾಗ ಈಗ ನಮ್ಮ ಸೆಟ್ದಾಗ ಎಲ್ಲರೂ ಉತ್ತರ ಕರ್ನಾಟಕದವ್ರು ಇರಲಿಲ್ಲ ರೀ. ಸೊ ಈಗ ಕೆಲವೊಂದು ಸಲ ಲ್ಯಾಂಗ್ವೇಜ್ ಒಂಚೂರು ಅಲ್ಲಿ ಕಡೆ ಭಾಷೆಯಲ್ಲಿ ಸ್ಲ್ಯಾಂಗ್ ಅಂತ ಏನಾರ ಇದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ, ಇದು ಹಂಗೆ ಇದು ಹಿಂಗೆ ಅಂತ ಹೇಳಿ. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇರ್, ಲರ್ನಿಂಗ್ ಇದ್ದಿದ್ದೆ. ಸೊ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಷ್ಟು ಕ್ರೌಡು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಂಡು ನೀವೆಲ್ಲ ಕೂತಿರೋದನ್ನೆಲ್ಲ ನೋಡಿದ್ರೆ ಭಾಳ ಫಸ್ಟ್ ಅದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಥರದ್ದು ಒಂದು ಗ್ಯಾದರಿಂಗ್, ಈ ಥರದ್ದು ಸಪೋರ್ಟು ರಿಯಲಿ ಇದು ಭಾಳ ಗ್ರೇಟ್ ಥಿಂಗ್ ಆ್ಯಂಡ್ ಗುಡ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಈ ರಾಕ್ಷಸ ವೆಬ್ ಸೀರೀಸಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು. ಒಂದು ಝೀ ಕನ್ನಡ ಆ್ಯಂಡ್ ನಮ್ಮ ತರುಣ್ ಸುಧೀರ್. ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣವ್ರಿಬ್ಬರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಬರ್ತಿದ್ದಾಗೆ ತರುಣವ್ರಿಗೆ ಹೇಳಿದ್ದು, ಅಭಿ ಸರ್ ನನಗೊಂದು 7 days ಡೇಟ್ ಕೊಡ್ತೀರಾ? ನಾನು 8 days ಕೊಡ್ತೀನಿ ತಗೊಳ್ಳಿ. ಅದಾದಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ಮೇಲೆ ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಡ್ಡಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಏನು ಇದನ್ನ ಇಲ್ಲಪ್ಪ, ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ದೀನಿ, ನಾನು ಡೇಟು ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರು ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ, ಆದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅದು ಫ್ರೀ ಮಾಡ್ತೀನಿ ಅಂತ ಕೇಳ್ಕೋಬೇಡಿ, ನನ್ನ ಜೀವನ ನಡೀಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗೆ ಮಾಡ್ತೀನಿ, ಅವ್ರು ಏನು ಕೊಟ್ಟರು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ಸರ್ ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಡ್ತಾರೆ ತೊಗೊಂಡು ಮಾಡ್ತೀನಿ ಅಂದೆ. ಇದು ನಾನು ತೋರಿಸಿದಂಥ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಈಗ ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ರು ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಕೋತೀನಿ ನಾನು, ತುಂಬ ಚಿಕ್ಕವರೇ. ಓಕೆ, ನಾನು ಅದೇ ಬಂದಾಗ ಹೇಳ್ತಾ ಇದ್ದೆ, ನಮ್ಗೆ ಇನ್ನೊಂದು ಏನಾಗಿ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬಂದಿದ್ದ ಹಾಗೆ ಫಸ್ಟು ದಬ 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 ಅಂತ ಎಲ್ಲ ಖಾಲಿ ಬೀಳ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂಡಿಸ್ಬಿಡ್ತಾರೆ. ಅಲ್ಲಿ 2 ಪ್ಲೇಸ್ ನಮಗೆ ಕನ್ಫರ್ಮ್. ನಾವು ಅದು ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ದು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವ್ರಿಗೆ ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡೋದು ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟ್ರಿಗೆ ಸುಹಾನ್. ಬಟ್ ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾತ್ರಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರಾ, 60 ವರ್ಷದ ಥರ ಕಾಣಿಸಲ್ಲ, ಕಾಣಿಸಲ್ಲ, ಬಟ್ 60 ವರ್ಷದ ತೋರಿಸ್ತಿಲ್ಲ ನಾವು ಹೀಗೆಲ್ಲ ಮಾಡಿ ನಮ್ಮನ್ನು ಕೆಲಸನ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಭಾಳ ಆಶ್ಚರ್ಯ ಏನಂದರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡಲ್ಲಿ ಅಷ್ಟೊಂದು ಜೂನಿಯರ್ಸು, ಅಷ್ಟೊಂದು ಕ್ರೌಡ್ನ ಇಟ್ಕೊಂಡು, ಬಟ್ ಇಟ್ಸ್ ನಾಟ್ ಈಸಿ. ಯಾಕೆಂದರೆ ನಾವು ಇಲ್ಲಿ ಮಾಡೋಕ್ಕೆ, ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈಗ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಬ್ಯಾಕ್ ಝೀ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಅಲ್ಲಿ. ವಂಡರ್ಫುಲ್. ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡಬೇಕು ಅಂತೇನಿಲ್ಲ, ಬಟ್ ಆದರೆ ನಾನು ಒಬ್ಬ ಆಡಿಯನ್ಸಾಗಿ ನೋಡಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಹೆಡ್ ಅವ್ರು ಹೇಳಿದಾಗೆ 4ನೇ ಎಪಿಸೋಡಿಂದ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ, ಅನ್ಬಿಲೀವಬಲ್ ಆಗಿ ಹೊರಟೋಗುತ್ತೆ. ರಾಕ್ಷಸ ಯಾರು ಅಂತ ಕೊನೆಯವರೆಗೂ ಗೊತ್ತಾಗಲ್ಲ,
ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಆ್ಯಂಡ್ ಎವ್ರಿಬಡಿ. ಆಮೇಲೆ ಇನ್ನು ಹೀರೋ ರಾಘು ಬಗ್ಗೆ ಹೇಳಬೇಕು ಅಂದರೆ ವಂಡರ್ಫುಲ್ ಆ್ಯಕ್ಟರ್. ಭಾಳ ನಾನು ಅವ್ರು ನೋಡ್ಕೊಂಡೇ ಬೆಳೆದಿರೋದು. ನನಗೊಂದು ಹಾಗಾಗಿ ವಂಡರ್ಫುಲ್ ಆ್ಯಕ್ಟರ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾರೆ. ನೋಡ್ಕೊಳ್ಳೋದು ಬೇಕಾದಷ್ಟಿದೆ ಅವ್ರ ಥರ ನಾವು. ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹೀರೋ. ಆಮೇಲೆ ಮಯೂರಿ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ತುಂಬ ಮುದ್ದಾದ ಹುಡುಗಿ. ಆಮೇಲೆ ನಾನು ಈ ಜಿ ಕನ್ನಡ ಬಗ್ಗೆ ಹೇಳಬೇಕು. ತುಂಬ ವೆಬ್ ಸೀರೀಸ್ ಸಿನಿಮಾ ಎರಡೂ ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನಂದರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಮುಲಾಜಿಲ್ಲ, ಯಾವುದೋ ಒಂದು ಕಡಿಮೆ ಖಂಡಿತ ಆಗಲ್ಲ. ಸ್ಮಾಲ್ ಟಿ ವಿ ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿದೆ, ಅಷ್ಟಲ್ಲೇ ಮಾಡಬೇಕು. ವೆಬ್ ಸೀರೀಸಲ್ಲಿ ಸಿನಿಮಾ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ತೀವಿ ಅನ್ನೋದು ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಗಿಂತ ಅದ್ಭುತವಾಗಿ ಖರ್ಚು ಮಾಡುವಂಥ ಪ್ರಸಂಗಗಳು ಬಂದ್ಬಿಡುತ್ತೆ. ಇದು ಈ ನಡೆದಿದೆ, ಇದೆಲ್ಲಾಗಿದೆ. ಹಾಗಾಗಿ ಕಲಾವಿದರಿಗೆ ಏನಪ್ಪ ಅಂದರೆ ಒಂದು ಕೆಲಸ. ಹಾಗಾಗಿ ಆರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮುಂದೆ ಹೋಗ್ತಾ ಇದೇ ನಮಗೆ ಒಂದ್ಸಲಿ ಹೇಗೆ ಎಷ್ಟು ಚೆನ್ನಾಗಿ ಟ್ರಾನ್ಸ್ ಆಗ್ತಿರೋ ನನಗೆ ಚಿರಂಜೀವಿ ಅವರು ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಾಗಾರ್ಜುನ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ ನೋಡಿ. ನಾಗಾರ್ಜುನ್ ನಂಗೆ ಒಂಥರ ಎಲ್ಲೋ ರೋಲ್ ಮಾಡ್ಲಾಗ್ತಾ ಇದ್ದಾರೆ. ಸೊ ಇದು ಪಾತ್ರ ಬಂದರೆ ಪಾತ್ರ ಹೇಗಾರ ಇರಲಿ, ನಾವು ನಮ್ಮ ಸ್ಟಾರ್ಡಮ್ ಬಿಟ್ಟು ನಾವು ಇದು ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರು ಅಂತ. ಹಾಗಾಗಿ ನಾವು ಇವತ್ತು ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಆಲೋಚನೆ ಚೇಂಜ್ ಆಗಿದೆ. ಸೊ ನಾವು ಒಳ್ಳೆ ಪಾತ್ರ, ಒಳ್ಳೆ ಬ್ಯಾನರು, ಒಳ್ಳೆ ಜಾಗ ಅಂತ ಖಂಡಿತವಾಗಿ ಸ್ವಿಚ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊತೀನಿ. ಸೊ ಸ್ವೀಟ್. ಥ್ಯಾಂಕ್ ಯು. ನಮಸ್ಕಾರ. ಹೌದು, ಮೊದಲನೇ ವೆಬ್ ಸೀರೀಸ್ ಆ್ಯಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಝೀ ಒಂದು ವೆಬ್ ಸೀರೀಸ್ ಅನ್ನೋವಂಥ ಫಾರ್ಮ್ಯಾಟ್ನ ತಗೊಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ದೀಪಕ್ ಬೈ ಫಾರ್ ಬ್ರಿಂಗಿಂಗ್ ದ್ಯಾಟ್. ಸೊ ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರ, ಬಟ್ ದಿಸ್ ಇಸ್ ಅ ಮಿನಿ ಸೀರೀಸ್ 20-25 ಮಿನಿಟ್ಸಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂಥ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ನಮಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನು ಒಂದು ಆಡಿಯನ್ಸಿಗೆ ಸೀಟೇಜ್ ಥ್ರಿಲ್ಲರ್ ಥರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋವಂಥ ಪೂರ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಒಬ್ಬನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲ್ಯಾಬರೇಷನ್ ಟೀಮಿಂದ. ಯಾಕಂದರೆ ಒಬ್ಬರು ಡೈರೆಕ್ಟರ್ ಇದ್ದರೆ ಎಲ್ಲ ಮಾಡೋಕ್ಕಾಗಲ್ಲ, ಡೆಫಿನೆಟ್ಲಿ ಅದು. ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ, ಬಿಕಾಸ್ ನಾನು ಕರಾವಳಿಗ. ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ, ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು. ಆ್ಯಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇತ್ತು. ಆ್ಯಂಡ್ ದೆನ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್. ಆ್ಯಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ತರುಣ್ ಬಾಯ್ ಹೇಳಿದ್ರು, ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು ಸೊ ನೋಡು, ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆ್ಯಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡು ಅಂತ ಅನ್ನೋದು. ಆ್ಯಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ನವ್ರಾಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಆ್ಯಂಡ್ ನಾನು ಇವ್ರನ್ನ ಫೇಮಸ್ ಆಗಿ Z3 ಅಂತಲೇ ಹೇಳ್ತೀನಿ. ಸನ್ನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಬಾಯ್ ಆ್ಯಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಆ್ಯಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮಗೆ ಇರೋದು ಸೌದತ್ತಿ ಎಲ್ಲಮ್ಮನ ಎನರ್ಜಿ.